ನೀನು ಜೀವ ಸ್ವರೂಪನಾದ ದೇವರನ್ನು ಆರಾಧಿಸಿ ಬೆಳಕಿನಲ್ಲಿರುವುದಾದ್ರೆ ಕತ್ತಲಲ್ಲಿರುವಂತ ಜನರಿಗೂ ಕೂಡ ನಾವು ಹಂಗೆ ಕಾಣುವಂತವರಾಗಿದ್ದೇವೆ. ಪ್ರೀತಿಯ ದೇವ ಜನರೇ, ಅದಕ್ಕೆ ನಾವು ಅನ್ಯ ಜನರು ನಡೆದುಕೊಳ್ಳುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು ಎಂಬುದಾಗಿ. ಎರಡನೇದಾಗಿ ಹೇಗೆ ನಡಿಬೇಕು? ದೇವರ ಮುಂದೆ ಒಪ್ಪಬೇಕಾದಂತ ರೀತಿಯಲ್ಲಿ ನಡಿಬೇಕಂತ. ದೇವರು ಏನು ಒಪ್ಪುತ್ತಾನಪ್ಪ? 2 ಕೊರಿಂಥ 4ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತು ಬರೀತಾನೆ. ಏನಂತಂದ್ರೆ, ನಾಚಿಕೆ ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ಬಿಡಬೇಕು. ಗುಪ್ತ ಕಾರ್ಯ ಅಂತಂದ್ರೆ ಎಷ್ಟೋ ಜನರು 4 ಗೋಡೆಗಳ ಮಧ್ಯದಲ್ಲಿ ಏನ್ ಮಾಡ್ತಾರೋ ಗೊತ್ತಾಗುವುದಿಲ್ಲ. ಫೋನುಗಳನ್ನು ನೋಡ್ತಾ ಏನ್ ಮಾಡ್ತಾರೋ ಗೊತ್ತಾಗುವುದಿಲ್ಲ. ಕುಟುಂಬದಲ್ಲಿ ಒಬ್ಬಂಟಿಗರಾಗಿದ್ದಾಗ ನೀವು ಏನ್ ಮಾಡ್ತಾರೋ ಗೊತ್ತಾಗುವುದಿಲ್ಲ. ಯಾರು ನೋಡ್ತಾ ಇಲ್ಲ ಎಂಬುದಾಗಿ ನೀವು ವಿಚಾರ ಮಾಡುತ್ತಿರಬಹುದು. ಒಂದನ್ನು ತಿಳಿದುಕೊಳ್ಳ್ರಿ, ಒಂದು ಬ್ಯಾಂಕ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಬಸ್ ಸ್ಟೇಷನ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು CC ಕ್ಯಾಮ್ರಾ ಇದೆ ಎಂಬುದಾಗಿ ನಾವು ಮರೆಯಾಗಿ ನಿಂತುಕೊಳ್ಳುತ್ತೀವಿ, ಮರೆಯಾಗಿ ಮಾತಾಡ್ತೀವಿ. ಆದರೆ ನನ್ನನ್ನು ನಿನ್ನನ್ನು ನೋಡುವಂತಹ ಒಂದು ದೊಡ್ಡ CC ಕ್ಯಾಮ್ರಾ 24x7 ಕೆಲಸ ಮಾಡ್ತಾ ಇದೆ. ಅದು ಯೇಸು ಸ್ವಾಮಿ ಎಂಬುದಾಗಿ ಯಾವತ್ತೂ ಮರಿಬೇಡ್ರಿ ಪ್ರೀತಿಯ ದೇವ ಜನರೇ. ನೀನು ಕುಳಿತುಕೊಳ್ಳೋದು ಕೂಡ ಯೇಸು ನೋಡ್ತಾ ಇದ್ದಾನೆ. ನೀನು ಮಲಗುವುದು ಯೇಸು ನೋಡ್ತಾ ಇದ್ದಾನೆ. ನೀನು ಮಾತಾಡೋದು ಯೇಸು ನೋಡ್ತಾ ಇದ್ದಾನೆ. ನಿನ್ನ ಮನಸ್ಸಿನಲ್ಲಿರುವಂತ ಆಲೋಚನೆ ಕೂಡ ಗೊತ್ತಂತೇಳಿ 139ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಎಲ್ಲವನ್ನೂ ಕೂಡ ಯೇಸು ನೋಡ್ತಾ ಇದ್ದಾನೆ ಅಂತಂದ ಮೇಲೆ ದೇವರು ಮುಂದೆ ಒಪ್ಪಬೇಕಾದಂತ ರೀತಿಯಲ್ಲಿ ನಡಿಬೇಕಾದ್ರೆ ನಾಚಿಕೆ ಹುಟ್ಟಿಸುವಂತ ಗುಪ್ತ ಕಾರ್ಯಗಳು ನಮ್ಮಲ್ಲಿರಬಾರದು. ಸೀಕ್ರೆಟ್ ಯಾವುದು ಇರಬಾರದು ಪ್ರಿಯರೇ. ಯಾಕೆ ಗೊತ್ತಾ? ತಿಮೋಥಿ ಪತ್ರಿಕೆಯಲ್ಲಿ ಬರೀತಾನೆ, ದೇವರು ಎಂತವನಂತೆ ಅಗೋಚರವಾದದ್ದನ್ನು ಗೋಚರಪಡಿಸ್ತಾನಂತಾರೆ. ದೇವರು ಅಗೋಚರ ಅಂದ್ರೆ ಗೊತ್ತದ್ರಿ, ದ ಹಿಡನ್ ಥಿಂಗ್ಸ್ ಏನಿದೆಯಲ್ಲ ಅದನ್ನು ದೇವ್ರು ಏನ್ ಮಾಡ್ತಾನಂತ ಬಟ್ಟ ಬಯಲು ಮಾಡ್ತಾನಂತೆ. ಪ್ರೀತಿಯ ದೇವ ಜನರೇ, ನಾನು ಮಾಡುವಂತ 4 ಗೋಡೆಗಳ ಮಧ್ಯದಲ್ಲಿ ಯಾರು ನೋಡುತ್ತಲ್ಲ ಎಂಬುದಾಗಿ ನಾವು ವಿಚಾರ ಮಾಡಬಹುದು. ಆದ್ರೆ ನಿನ್ನನ್ನು ಕತ್ತಲೆಯೊಳಗಿಂದ ಕರೆದಂತ ಆ ಬೆಳಕಾಗಿರುವಂತ ಯೇಸು ಸದಾ ನೋಡ್ತಾ ಇದ್ದಾನೆ. ನೀವು ಕತ್ತಲಿಗೋಸ್ಕರವಾಗಿ ಜೀವನ ಮಾಡಬಾರದು, ಬೆಳಕಿಗೋಸ್ಕರ ಯೇಸುವಿಗಾಗಿ ಜೀವನ ಮಾಡುವಂತವರಾಗಿರ್ಬೇಕು ನೀವು. ಯಾಕಂದ್ರೆ ಅವರ ಮನಸ್ಸು ಮಬ್ಬಾಗಿ ಹೋಗಿದೆ ಎಂಬುದಾಗಿ ಕತ್ತಲಿಗೆ ಸಂಬಂಧಪಟ್ಟಿದೆ. ನಾವು ಯೇಸು ಸ್ವಾಮಿ ನಂಬಿ ಕೂಡ ಅದೇ ಪಾಪದಲ್ಲಿ ಜೀವನದಲ್ಲಿ ಇದ್ರೆ ನನಗೆ ಅನಿಸ್ತದೆ, ಏನ್ರಿ ಡಿಫರೆನ್ಸು? ಏನ್ ಡಿಫರೆನ್ಸ್ ಹೇಳಿ ಪ್ಲೀಸ್? ಪಾಪದಿಂದ ಬೇರ್ಪಟ್ಟು ನಾವು ಕ್ರಿಸ್ತನಲ್ಲಿ ಬಂದಿದ್ದೀವಿ ಅಂದ್ರೆ ಮತ್ತೆ ಇಲ್ಲಿ ಬಂದ ಮೇಲೆ ಮತ್ತೆ ಅದನ್ನ ಮಾಡ್ಕೊಂಡ್ರೆ ಏನ್ರಿ ಡಿಫರೆನ್ಸ್ ಹೇಳಿ? ಗ್ರಂಥದಲ್ಲಿ ಹೇಳ್ತಾನೆ, ಶರೀರದ ಆಸೆಗಳನ್ನು ಪೂರೈಸುವುದಕ್ಕಾಗಿ ನಾವು ಇಲ್ಲ. Are not here to fulfill our self fulfillment. ಹೃದಯದ ಏನಂದ್ರೆ ಶಾರೀರಿಕ ಆಸೆಗಳನ್ನು ನಾವು ಪೂರೈಸುವುದಕ್ಕಾಗಿಲ್ಲ ಅಂತ. ಈ ಕಣ್ಣು ಬಯಸ್ತದ್ರಿ, ಈ ಶರೀರ ಬಯಸ್ತದೆ, ಏನು ಬೇಕಾದ್ರೂ ಬಯಸ್ತದೆ. ಇದಕ್ಕಾಗಿ ಎಲ್ಲ ನಾವು ಇರುವಂತದ್ದು. ಕ್ರಿಸ್ತನಿಗೋಸ್ಕರವಾಗಿ ಇದು ಮುರಿಯುವುದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು.